ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಃ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ನಿನ್ನೆ ದಿನ ನಾವು ಅಮಿತಾಶನಃ ಎಂಬುವಂತಹ ನಾಮವನ್ನು ಹೇಳ್ಕೊಳ್ತಾ ಅನಂತ ಜೀವರ ಇಂದ್ರಿಯಗಳಲ್ಲಿದ್ದುಕೊಂಡು ಅಮಿತವಾದ ಭೋಗಗಳನ್ನು ಅನುಭವಿಸುವವನು ಅಂತ ಹೇಳಿದ್ದೇವೆ. ಇನ್ನು ಜೀವಾತ್ಮರಲ್ಲಿದ್ದು ಭಗವಂತ ಯಾವ ರೀತಿ ಭೋಗಗಳನ್ನು ಅನುಭವಿಸುತ್ತಾನೆ, ಎಂಥ ರೀತಿ ಭೋಗವನ್ನು ಅನುಭವಿಸುತ್ತಾನೆ, ಏನು ಭೋಗವನ್ನು ಅನುಭವಿಸುತ್ತಾನೆ ಎಂಬುವಂತಹ ವಿಷಯವನ್ನು ಹೇಳ್ತಾ ಇದ್ದಾರೆ. ಅಮಿತಂ ಜೀವೈಃ ಅನನುಭೂತಂ ಅಶನಮಸ್ಯೇತಿ ಅಮಿತಾಶನಃ ಅಂತ ಹೇಳ್ತಾ, ಅಂದರೆ ಜೀವರು ಅನುಭವಿಸದೇ ಇರುವಂಥದ್ದು ಸಾರವನ್ನು ಅನುಭವಿಸುತ್ತಾನೆ ಅಂತ ಹೇಳ್ಕೊಂಡಿದ್ದೇವೆ ನಿನ್ನೆ. ಸ ಏತೈರಿಂದ್ರಿಯೈರ್ ವಿಷ್ಣುರ್ಭೋಗಾನನುಭವತ್ಯಜಃ. ಭಗವಂತನು ತನ್ನ ಸ್ವರೂಪದಿಂದಲೇ ಭೋಗವನ್ನು ಅನುಭವಿಸುವಂತಹ ಶಕ್ತಿ ಸಾಮರ್ಥ್ಯ ಉಳ್ಳವನಾದರೂ ಜೀವಾತ್ಮರ ಶರೀರದಲ್ಲಿದ್ದುಕೊಂಡು ತನ್ನ ಇಂದ್ರಿಯಗಳ ಸಂಪರ್ಕದಿಂದಾಗಿ ಪ್ರಕಾಶಿತಗಳಾದ ಜೀವಾತ್ಮರ ಇಂದ್ರಿಯಗಳ ಮೂಲಕ ಭೋಗಗಳಲ್ಲಿ ಸಾರವನ್ನು ಅನುಭವಿಸುತ್ತಾನೆ. ಅಂದರೆ ಭಗವಂತ ಯಾವುದೇ ಆದ ಭೋಗಗಳನ್ನು ಅನುಭವಿಸಬೇಕೆಂದರೂ ತನ್ನ ಸ್ವಶಕ್ತಿ ಸಾಮರ್ಥ್ಯಗಳಿಂದ ತನ್ನ ಸ್ವರೂಪದಿಂದಲೇ ಅನುಭವಿಸುವಂತಹ ಶಕ್ತಿ ಸಾಮರ್ಥ್ಯಗಳು ಅವನಿಗೆ ಇದೆ. ಆದರೆ ಜೀವಾತ್ಮರ ಇಂದ್ರಿಯಗಳಲ್ಲಿದ್ದುಕೊಂಡು ಆ ಇಂದ್ರಿಯಗಳ ಮೂಲಕ ಆ ಭೋಗಗಳಲ್ಲಿರುವ ತನ್ನ ಸಾರಭಾಗವನ್ನು ಅನುಭವಿಸುತ್ತಾನೆ. ಯಾಕೆ ಅಂತ ಹೇಳಿದರೆ, ಭಗವಂತ ಕರುಣಾಮಯ. ಜೀವರು ಏನು ತಮ್ಮ ಇಂದ್ರಿಯಗಳಿಂದ ಒಂದೊಂದು ಇಂದ್ರಿಯದಿಂದ ಏನೇನು ಸುಖವನ್ನು ಅನುಭವಿಸಬೇಕೋ ಆಯಾ ಸುಖಗಳು ಅವರು ಅನುಭವಿಸುವಂತೆ ಮಾಡುವುದಕ್ಕಾಗಿ ತಾನು ಆ ಇಂದ್ರಿಯಗಳೊಳಗಿದ್ದುಕೊಂಡು ಆ ಇಂದ್ರಿಯಗಳಿಂದ ಆ ಇಂದ್ರಿಯಗಳ ಸಂಬಂಧಪಟ್ಟ ವಿಷಯಗಳ ಸನ್ನಿಕರ್ಷವನ್ನು ಏರ್ಪಡಿಸಿ ಆ ಸನ್ನಿಕರ್ಷ ಏರ್ಪಟ್ಟಾಗ ಆಗುವ ಅನುಭವದ ಆ ಅನುಭವದಲ್ಲಿರುವ ತನ್ನದೇ ಆದ ಸ್ವಾಖ್ಯ ರಸವನ್ನು ಸಾರವನ್ನು ತಾನು ಅನುಭವಿಸಿ ಆ ಪ್ರಾಕೃತ ರಸವನ್ನು ಆ ಇಂದ್ರಿಯದಿಂದ ಆಗುವ ಅನುಭವವನ್ನು ಜೀವರಿಗೆ ಕೊಡ್ತಾನೆ. ಹಾಗೆ ಭಗವಂತ ಇದ್ದು ಜೀವರ ಇಂದ್ರಿಯಗಳಲ್ಲಿದ್ದು ತಾನು ಆ ಭೋಗಗಳಲ್ಲಿರುವ ತನ್ನ ಸಾರಭೋಗವನ್ನು ತಾನು ಅನುಭವಿಸದೇ ಇದ್ದರೆ ಜೀವರು ಆ ಇಂದ್ರಿಯಗಳಿಂದ ತಮ್ಮ ಇಂದ್ರಿಯಗಳಿಂದ ಅವರು ಅನುಭವಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆ? ಜೀವರು ಅಸ್ವತಂತ್ರರಾದ ಕಾರಣ ಜೀವರಿಗೆ ಸ್ವತಂತ್ರವಾಗಿ ತಮ್ಮ ಇಂದ್ರಿಯಗಳಿಂದ ತಾವು ತಮಗೆ ಬೇಕಾದ ಭೋಗಗಳನ್ನು ಅನುಭವಿಸುವುದಕ್ಕೆ ಆಗುವುದಿಲ್ಲದ ಕಾರಣ ಭಗವಂತ ಕರುಣಾಮೂರ್ತಿಯಾಗಿ ಆ ಜೀವರ ಇಂದ್ರಿಯಗಳಲ್ಲಿದ್ದು ಈ ರೀತಿಯಾಗಿ ಜೀವರು ಇಂದ್ರಿಯಗಳಿಂದ ಅದಕ್ಕೆ ಸಂಬಂಧಪಟ್ಟ ಭೋಗಗಳನ್ನು ಅನುಭವಿಸುವಂತೆ ಮಾಡ್ತಾ ಇದ್ದಾನೆ. ಆದ ಕಾರಣ ಅಮಿತಾಶನಃ ಅಂತ ಒಬ್ಬರಲ್ಲ ಇಬ್ಬರಲ್ಲ ಅನಂತ ಜೀವರಲ್ಲಿ ಅನಂತ ರೂಪಗಳನ್ನು ತಾಳಿ ಅನಂತ ಇಂದ್ರಿಯಗಳಿಂದ ಅನಂತ ಭೋಗಗಳನ್ನು ಅನುಭವಿಸುವಂತೆ ಮಾಡಿ ಆ ಸಾರಭಾಗವನ್ನು ತಾನು ಸ್ವೀಕಾರ ಮಾಡಿ ಭೋಗವನ್ನು ಆ ಇಂದ್ರಿಯಗಳ ಮೂಲಕ ಭಗವಂತ ಜೀವನ ಅನುಭವಿಸುವಂತೆ ಮಾಡ್ತಾನೆ. ಅಂದರೆ
ಎಷ್ಟು ದೊಡ್ಡ ಕೆಲಸ ಇದು. ಈವನ್ ನಮ್ಮ ಒಂದು ಇಮ್ಯಾಜಿನೇಷನ್ಗೆ, ನಮ್ಮ ಊಹೆಗೂ ಕೂಡ ಇದು ಎಟುಕುವುದಿಲ್ಲ. ಭಗವಂತ ಎಷ್ಟು ಜೀವರಲ್ಲಿ ಹೇಗೆ ಇರ್ತಾನೆ, ಏನು ಮಾಡ್ತಾನೆ ಅಂತ ನಮ್ಮ ಊಹೆಗೂ ಎಟುಕದೇ ಇರುವಂತಹ ಅದ್ಭುತವಾದ, ಅಚಿಂತ್ಯವಾದ, ಅನೂಹ್ಯವಾದಂತಹ ಭಗವಂತನ ಒಂದು ವ್ಯಾಪಾರ. ಅದಕ್ಕೆ ಪುರಂದರದಾಸರು ಸುಮ್ಮನೆ ಹೇಳಿಲ್ಲ, ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂತ ಹೇಳಿದರೆ, ಭಗವಂತನ ಲೀಲೆಗಳು ಒಂದಲ್ಲ ಎರಡಲ್ಲ ಅನಂತಗಳು. ಅಂತಹ ಅನಂತವಾದ ಭಗವಂತನ ಲೀಲೆಗಳು ಎಷ್ಟು, ಏನು, ಹೇಗೆ, ಎಲ್ಲಿ ಮಾಡ್ತಾನೆ ಎಂಬುವ ವಿಷಯಗಳು ನಮ್ಮ ಊಹೆಗೂ ಎಟುಕುವುದಿಲ್ಲ. ಇದೇ ವಿಷಯವನ್ನೇ ಪುರಂದರದಾಸರು ಆ ದೇವರ ನಾಮದಲ್ಲಿ ಹೇಳಿದ್ದಾರೆ. ಇನ್ನು ಮುಕ್ತ ಜೀವರ ವಿಷಯದಲ್ಲಿ ಏನು ಅಂತ ಹೇಳ್ತಾ ಇದ್ದಾನೆ. ನಾವು ಇಷ್ಟಕ್ಕೆ ಮುಂಚೆ ಹೇಳಿಕೊಂಡಂತೆ ಸ್ವರೂಪದಿಂದಲೇ ಶಕ್ತಿ ಇದ್ದರು ಎಂಬುದಕ್ಕೆ ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಸಾಮಸಂಹಿತ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಸ್ವರೂಪೇಣೈವ ಶಕ್ತೋಪಿ ಜೀವದೇಹಸ್ಥಿತೋರಿಹಿ ಭುಂಕ್ತೆ ತದ್ಗುಣಾನ್ ವಿಷ್ಣುರ್ನೈವ ದೋಷಾನ್ ಕದಾಚನ ಅಂತೇಳಿ ಸಾಮಸಂಹಿತ ಗ್ರಂಥದ ವಾಕ್ಯವನ್ನು ಹೇಳ್ತಾರೆ ಆಚಾರ್ಯರು. ಅಂದರೆ ಅದೇ ಸ್ವರೂಪದಿಂದ ಅನುಭವಿಸುವ ಶಕ್ತಿ ಇದ್ದರೂ ಜೀವರ ದೇಹದಲ್ಲಿ ಇದ್ದು ತಾನು ಇಷ್ಟರವರೆಗೂ ನಾವು ಹೇಳಿಕೊಂಡಂತೆ ಆ ಇಂದ್ರಿಯ ಭೋಗಗಳ ಸಾರಭಾಗವನ್ನು ತಾನು ಅನುಭವಿಸುತ್ತಾನೆ, ಅದರಲ್ಲಿ ಯಾವ ದೋಷವೂ ಇಲ್ಲ ಅಂತ. ಇನ್ನು ಮುಕ್ತ ಜೀವರು ಆ ಸಂಸಾರ ಆನಂದಕ್ಕಿಂತ ವಿಲಕ್ಷಣವಾದ ಆನಂದವನ್ನು, ಸುಖವನ್ನು ಅವರು ಅನುಭವಿಸುವಂತೆ ಮಾಡ್ತಾನೆ. ಅಮಿತಂ ಸಂಸಾರೇ ಅನನುಭೂತಂ ಮುಕ್ತಾತ್ಮಾನಂ ಆಶಯತಿ ಭೋಜಯತಿ ಇತಿ ಅಮಿತಾಶನಃ. ಮುಕ್ತ ಜೀವರು ಅಂದರೆ ಬಂಧನದಿಂದ ಮುಕ್ತರಾದವರು. ಅವರು ಸಂಸಾರದಲ್ಲಿ ಅವರಿಗೆ ಅನುಭವಕ್ಕೆ ಬಂದಿರುವಂಥ ಅವುಗಳಕ್ಕಿಂತ ವಿಲಕ್ಷಣವಾದ ಆನಂದವನ್ನು ಅವರು ಅನುಭವಿಸುವಂತೆ ಮಾಡ್ತಾನೆ ಮುಕ್ತ ಜೀವಾತ್ಮರಲ್ಲಿ ಭಗವಂತ ಇದ್ದು. ಆದ ಕಾರಣ ಅವನಿಗೆ ಅಮಿತಾಶನಃ ಅಂತ ಹೆಸರು. ಇನ್ನು ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಸಾಮಸಂಹಿತ ಗ್ರಂಥದಲ್ಲಿರುವ ಇನ್ನೊಂದು ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಏವಂ ಸಮ್ಯಕ್ ಪ್ರಸಾದೇನ ವಿಷ್ಣೋರ್ಮುಕ್ತೋಪಿ ಯೋ ಅಪರಃ ಯಂ ಪ್ರಾಪ್ಯತೆ ನಿಜಾನಂದಮಾಪ್ನುವಂತಿ ಸ ಕೇಶವಃ. ಅಂದರೆ ಜೀವಾತ್ಮರು ಸಂಸಾರದಲ್ಲಿ ವಿಷಯ ಪದಾರ್ಥಗಳಿಂದ ಅವರಿಗೆ ಆಗುವ ಆನಂದ ಎಂಥದ್ದು ಅಂಥೇಳಿದರೆ ದುಃಖ ಮಿಶ್ರಿತವಾದಂತಹ ಆನಂದ, ಶುದ್ಧವಾದ ಆನಂದ ಅಲ್ಲ. ಜೀವರು ಸಂಸಾರದಲ್ಲಿ ವಿಷಯ ಪದಾರ್ಥಗಳನ್ನು ಅನುಭವಿಸಿ ಆನಂದವನ್ನು, ಸುಖವನ್ನು ಅನುಭವಿಸುತ್ತಾರೆ. ಆದರೆ ಅದು ಶುದ್ಧವಾದ ಸುಖವಲ್ಲ, ದುಃಖ ಮಿಶ್ರಿತವಾಗಿರುತ್ತೆ. ಅಂತಹ ಜೀವರಿಗೆ ತನ್ನ ಅನುಗ್ರಹದಿಂದ ಮುಕ್ತಿಯನ್ನು ಕೊಡುವಂತಹ ಭಗವಂತನು ಅಲ್ಲಿ ಅವರು ಅದುವರೆಗೆ ಅನುಭವಿಸದೇ ಇರುವಂತಹ, ಅಂದರೆ ಸಂಸಾರದಲ್ಲಿ ಇದ್ದು ಅನುಭವಿಸದೇ ಇರುವಂತಹ ಅಂದರೆ ಅವರ ಸ್ವರೂಪ ನೈಜಾನಂದವನ್ನು ಅನುಭವಿಸುವಂತೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಸಾಮಸಂಹಿತ ಗ್ರಂಥ ಹೇಳ್ತಾ ಇದೆ. ಹೌದು, ನಾವು ಶುದ್ಧವಾದ ಸುಖ, ಶುದ್ಧವಾದ ಆನಂದದ ರುಚಿ ಅನುಭವ ನಮಗಿಲ್ಲದ ಕಾರಣ ನಮಗೆ ಡಿಫರೆನ್ಸ್ ಗೊತ್ತಾಗ್ತಾ ಇಲ್ಲ. ವಿ ಡೋಂಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಶುದ್ಧ ಆನಂದ, ಶುದ್ಧ ಸುಖ ಆ್ಯಂಡ್ ಸಂಸಾರದಲ್ಲಿರುವ ಸುಖ. ಈ ಸಂಸಾರದಲ್ಲಿರುವ ಸುಖ, ಆನಂದ ಶುದ್ಧವಾದದ್ದಲ್ಲ, ಸ್ವಲ್ಪ ಆದರೂ ದುಃಖ ಮಿಶ್ರಿತವಾಗೇ ಇರುತ್ತೆ. ಆದರೆ ಆ ಸ್ವರೂಪಾನಂದ ಏನಿದೆ, ಶುದ್ಧಾನಂದ, ಅದು ಶುದ್ಧವಾಗಿರುತ್ತೆ. ಅನ್ಅಡಲ್ಟರೇಟೆಡ್ ಬ್ಲಿಸ್, ಅನ್ಅಡಲ್ಟರೇಟೆಡ್ ಆನಂದ. ಅದು ನಮಗೆ ಯಾವಾಗ ಬರುತ್ತೆ? ಜೀವರು ಸಂಸಾರ ಬಂಧನದಿಂದ ಮುಕ್ತರಾಗಿ ಮುಕ್ತಿರ್ನೈಜ ಸುಖಾನುಭೂತಿ
ನೈಜ ಸ್ವಸ್ವರೂಪಾನಂದದ ಅನುಭವವೇ ಮುಕ್ತಿ ಅಂತ ಏನು ವ್ಯಾಸರಾಜರು ಹೇಳಿದ್ದಾರೆ, ಅದು ನಮಗೆ ಬರಬೇಕು ಅಂತ ಹೇಳಿದರೆ ಭಗವಂತನ ಒಂದು ಅನುಗ್ರಹ ಇರಬೇಕು. ಅನುಗ್ರಹ ಇದ್ದು ನಾವು ಮುಕ್ತರಾಗಿ ಸಂಸಾರ ಬಂಧನದಿಂದ ಭಗವಂತನ ಅನುಗ್ರಹದಿಂದ ನೈಜ ಸುಖವನ್ನು ಅನುಭವವನ್ನು ನಮಗೆ ಬರುವಂತೆ ಮಾಡ್ತಾನೆ. ಇಲ್ಲಿ ಸಂಸಾರದಲ್ಲಿ ದುಃಖ ಮಿಶ್ರಿತ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಎಲ್ಲರಿಗೂ ಇದು ಅನುಭವ ಆಗ್ತಾನೇ ಇರುತ್ತೆ. ನಾನು ಎಷ್ಟೋ ಬಾರಿ ಹೇಳಿದಂತೆ ಮೆಣಸಿನಕಾಯಿ ಬಜ್ಜಿ ನಮಗೆ ಭಾಳ ಇಷ್ಟ. ಆ ಮೆಣಸಿನಕಾಯಿ ಬಜ್ಜಿ ತಿಂದಾಗ ಒಳ್ಳೆಯ ಸವಿ ರುಚಿ ಇರುತ್ತೆ. ಅದನ್ನು ಆ ರುಚಿಯನ್ನು ಆಸ್ವಾದನೆ ಮಾಡಿ ಆನಂದ ಪಡ್ತೇವೆ. ಚೆನ್ನಾಗಿದೆ ಅಂತ ಹೇಳಿ 5 ಬಜ್ಜಿ ತಿನ್ನೋ ಕಡೆ 10 ಬಜ್ಜಿ 15 ಬಜ್ಜಿ 20 ಬಜ್ಜಿ ತಿಂದರೆ ಏನಾಗುತ್ತೆ? ಆಮೇಲೆ ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗುರಿ ಮತ್ತು ಇನ್ನು ಅದಕ್ಕೆ ಬೇಕಾದ ಏನೇನು ಆಗಬೇಕು, ಮೋಷನ್ಸು ಇವೆಲ್ಲ ಆಗುತ್ತೆ. ಹೌದು, ಒಳ್ಳೆ ಬಜ್ಜಿ ತಿಂದರೆ ಆನಂದ ಸುಖ. ಆದರೆ ಅದು ಹೆಚ್ಚು ತಿಂದರೆ ಕೆಲವರಿಗೆ ಖಾರವೇ ಆಗಲ್ಲ. ನಮಗಿಲ್ಲಿ ಎಲ್ಲರಿಗೂ ಅನುಭವ, ನಾಲಿಗೆ ಹೊಟ್ಟೆ ದೇಹ, ಈ ನಾಲಿಗೆ ಹೊಟ್ಟೆ ಎರಡೂ ಕೂಡ ಪರಸ್ಪರ ವಿರುದ್ಧವಾದದ್ದು. ನಾಲಿಗೆಗೆ ಹಿತವಾದದ್ದು ಹೊಟ್ಟೆಗೆ ಹಿತವಾಗೋದಿಲ್ಲ, ಹೊಟ್ಟೆಗೆ ಹಿತವಾದದ್ದು ನಾಲಿಗೆಗೆ ಹಿತವಾಗಲ್ಲ. ಆದರೆ ಹೊಟ್ಟೆಯಲ್ಲಿ ಹೋಗಬೇಕು ಅಂದರೆ ನಾಲಿಗೆನೇ ದ್ವಾರ. ನಾಲಿಗೆಗೆ ತನಗೆ ಹಿತವಾದದ್ದನ್ನು ಒಳಗೆ ಕಳಿಸೋದಕ್ಕೆ ಅದು ಇಷ್ಟಪಡಲ್ಲ, ತಡೆಯುತ್ತೆ. ಆದ ಕಾರಣ ಇಲ್ಲಿ ನಾಲಿಗೆಗೆ ರುಚಿಯಾಗಿದೆ ಅಂತೇಳಿ ಹೆಚ್ಚು ತಿಂದರೆ ಅದರಿಂದ ಏನಾಯಿತು, ನಮಗೆ ಲಂಘಣಂ ಪರಮೌಷಧಂ, ವಾಂತಿ ಭೇದಿ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಕೆಲವು ದಿನ ಊಟವೇ ಸೇರೋದಿಲ್ಲ, ಊಟ ಬಿಡಬೇಕಾಗಿ ಬರುತ್ತೆ. ಇದು ಒಂದು ಉದಾಹರಣೆ. ನಮ್ಮ ಸಂಸಾರದಲ್ಲಿ ನಾವು ಸುಖ ಆನಂದ ಅಂತ ಏನು ಅನುಭವಿಸ್ತಾ ಇದ್ದೇವೆ, ಇದೆಲ್ಲವೂ ದುಃಖ ಮಿಶ್ರಿತವಾಗಿಯೇ ಇದೆ. ಉದಾಹರಣೆಗೆ ಮೊಬೈಲಿಗೆ ಅಡಿಕ್ಟ್ ಆಗದೇ ಇರುವವರು ಯಾರಿದ್ದಾರೆ? ಮುದುಕರು ಮೊದಲುಕೊಂಡು ಸಣ್ಣ ಮಗು, ಹಾಲು ಕುಡಿಯೋ ಮಗುವಿನವರೆಗೂ ಮೊಬೈಲ್ಗೆ ಎಲ್ಲರೂ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹೌದು, ಮೊಬೈಲ್ನಲ್ಲಿ ರೀಲ್ಸು, ಶಾರ್ಟ್ಸು, ಯೂಟ್ಯೂಬ್ ಒಳಗೆ ವಿಡಿಯೋಸು ನೋಡ್ತಾ ಇದ್ದರೆ ಖುಷಿ ಆಗುತ್ತೆ. 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಹೀಗೆ ನೋಡಿದ್ರೆ ಕೊನೆಗೆ ಏನಾಗ್ಬಿಡುತ್ತೆ? ಕತ್ತು ನೋವು ಬರುತ್ತೆ, ಕಣ್ಣೋವು ಬರುತ್ತೆ, ತಲೆನೋವು ಬರುತ್ತೆ. ಹೌದು, ಆನಂದವೇ. ಆದರೆ ಆನಂದದ ಹಿಂದೆ ನೆರಳಂತೆ, ದೀಪದ ಹಿಂದೆ, ಬೆಳಕಿನ ಹಿಂದೆ ನೆರಳು ಹೇಗೆ ಹಿಂದೆ ಇರುತ್ತೋ ಅದರಂತೆ ಆನಂದದ ಸುಖದ ಹಿಂದೆ ನೆರಳಂತೆ ದುಃಖ ಇದ್ದೇ ಇರುತ್ತೆ. ಇದು ಭಗವಂತ ಏನು ಮಾಡ್ತಾನೆ, ಮುಕ್ತಾತ್ಮ ಜೀವರಿಗೆ ಮುಕ್ತಿಯನ್ನು ಕೊಟ್ಟು ಆ ಮುಕ್ತಿಯಲ್ಲಿ ಅವರ ಸ್ವರೂಪ ಸುಖದ ಆನಂದವನ್ನು ಅವರು ಅನುಭವಿಸುವಂತೆ ಮಾಡ್ತಾನೆ. ಸಾಮಸಂಹಿತ ಗ್ರಂಥ ಹೇಳ್ತಾ ಇದೆ. ನಾನು ಎಷ್ಟೋ ಬಾರಿ ಹೇಳಿದಂತೆ ಮತ್ತು ಈವಾಗಲೂ ಕೂಡ ಇನ್ನೊಂದು ಬಾರಿ ನಿಮಗೆ ನೆನಪು ಮಾಡ್ತೇನೆ. ಶುದ್ಧ ಸುಖ, ದುಃಖ ಮಿಶ್ರಿತ ಸುಖಕ್ಕೆ ಡಿಫರೆನ್ಸ್ ನಮಗೆ ಗೊತ್ತಿಲ್ಲ. ಯಾಕೆ? ಶುದ್ಧವಾದ ಸುಖವನ್ನು ನಾವು ಜೀವನದಲ್ಲಿ ಇಷ್ಟವರೆಗೂ ಕಂಡೇ ಇಲ್ಲ. ನಾವು ಅದು ಒಂದು ಸಲ ಕಂಡ್ರೆ ಮತ್ತು ಸಂಸಾರದಲ್ಲಿ ನಾವು ಬರೋದೇ ಇಲ್ಲ. ಆದ ಕಾರಣ ಇಲ್ಲಿವರೆಗೂ ನಾವು ದುಃಖ ಮಿಶ್ರಿತವಾದ ಸುಖವನ್ನೇ ಕಂಡಿದ್ದೇವೆ ಹೊರತು ಮಿಶ್ರಣವಲ್ಲದ ಶುದ್ಧವಾದ ಸುಖ ನಾವು ಕಂಡಿಲ್ಲ. ಅದು ಹೇಗೆ ಅಂತ ಹೇಳಿದರೆ, ನಾನು ಎಷ್ಟೋ ಬಾರಿ ನಿಮಗೆ ಹೇಳಿದಂತೆ, ಒಳ್ಳೆ ಮಾವಿನ ಹಣ್ಣು, ಮಲ್ಗುಬಾನೋ, ಬೇನೀಶಾನೋ, ಬಂಗಿನಪಲ್ಲಿನೋ, ಬನಗಾನಪಲ್ಲಿ ಮಾವಿನ ಹಣ್ಣು ಇದೆ. ಉದಾಹರಣೆಗೆ ನಾನು ಜೀವನದಲ್ಲಿ ಮಾವಿನ ಹಣ್ಣೇ ನೋಡಿಲ್ಲ ಅಂತ ಇಟ್ಕೊಂಬೋಣ. ನಾನು ಒಂದು ಒಳ್ಳೆಯ ಸೌತೆಕಾಯಿಯನ್ನು ನೋಡಿ ಅದು ಮಾವಿನ ಹಣ್ಣು ಅಂತ ತಿಂತಾ ಇದ್ದೆ. ಮಾವಿನ ಹಣ್ಣು ಎಷ್ಟು ಚೆನ್ನಾಗಿದೆ, ಹಚ್ಚಗಿದೆ, ಉದ್ದಕ್ಕಿದೆ, ನೀರಾಗಿದೆ, ತಿಂದರೆ ಒಳ್ಳೆ ರುಚಿಯಾಗಿದೆ ಅಂತೇಳಿ ಮಾವಿನ ಹಣ್ಣನ್ನು, ಅದೇ ಮಾವಿನ ಹಣ್ಣು ಅಂದ್ಕೊಂಡು ತಿಂತಾ ಇದ್ದೆ. ಒಬ್ಬರು ಬಂದ, ಒಂದು ಒಳ್ಳೆ ಮಲ್ಗುಬಾನೋ ಬೇನಿಷ ಮಾವಿನ ಹಣ್ಣು ತೋರಿಸಿ, ಹುಚ್ಚ ಇದು ಮಾವಿನ ಹಣ್ಣು, ನೀನು ತಿಂತಾ ಇರೋದು ಸೌತೆಕಾಯಿ, ಇದು ತಿಂದು ನೋಡು ಅಂತ ಹೇಳಿದ.
ಆವಾಗ ನಾನು ಮಾವಿನ ಹಣ್ಣು ತಿಂದ ನಂಗೆ ಆವಾಗ ಗೊತ್ತಾಯಿತು, ಓ ಮಾವಿನ ಹಣ್ಣು ಅಂದರೆ ಇದು. ನಾನು ಇಷ್ಟು ದಿನ ಸೌತೆಕಾಯಿಯನ್ನು ಮಾವಿನ ಹಣ್ಣು ಒಂದು ತಿಂದು ಭ್ರಮಿಸಿ ಆನಂದ ಪಡ್ತಾ ಇದ್ದೆ. ಆದರೆ ನಿಜವಾದ ಮಾವಿನ ಹಣ್ಣಿನ ರುಚಿ ಇದು ಅಂತ ಅವತ್ತು ಗೊತ್ತಾಯಿತು. ಡಿಫರೆನ್ಸ್ ಗೊತ್ತಾಯಿತು, ಯಾವುದು ಸೌತೆಕಾಯಿ ರುಚಿ ಯಾವುದು, ಮಾವಿನ ಹಣ್ಣಿನ ರುಚಿ ಯಾವುದು, ಸೌತೆಕಾಯಿ ತಿಂದರೆ ಏನು ಸುಖ ರುಚಿ, ಮಾವಿನ ಹಣ್ಣು ತಿಂದರೆ. ಹಾಗೆ ಮಾವಿನ ಹಣ್ಣಿನಂತೆ ಇರುವ ನಮ್ಮ ಸ್ವರೂಪಾನಂದದ ಅನುಭವವೇ ನಮಗೆ ಆಗಿಲ್ಲ. ಆದ ಕಾರಣ ಡಿಫರೆನ್ಸೇ ಗೊತ್ತಾಗಿಲ್ಲ. ಭಗವಂತ ಆ ರೀತಿ ನಮಗೆ ಮುಕ್ತರಾದ ಜೀವರಿಗೆ ಸ್ವಸ್ವರೂಪಾನಂದದ ಅನುಭವವನ್ನು ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ ಅಂತ ಸಾಮ ಸಂಹಿತಾ ಗ್ರಂಥ ಹೇಳ್ತಾ ಇದೆ. ಇನ್ನು ಮಿತಮಶ್ನಾತೀತಿ ಮಿತಾಶನಃ ಸ ನ ಭವತಿ ಇತಿ ಅಮಿತಾಶನಃ. ಜೀವರು ಪರಿಮಿತವಾದ ಆನಂದವನ್ನು ಮಾತ್ರ ಅನುಭವಿಸುತ್ತಾರೆ. ಜೀವರಿಗೆ ಅಪರಿಮಿತವಾದ ಆನಂದ ಅಂಬೋದಿಲ್ಲ. ಅವರ ಆನಂದ ಎಷ್ಟೊತ್ತಿದ್ರೂ ಪರಿಮಿತವಾದ ಆನಂದನೇ. ಅಂತಹ ಜೀವರಕ್ಕಿಂತ ಇವನು ವಿಲಕ್ಷಣನಾಗಿದ್ದಾನೆ. ಹೌದು, ಭಗವಂತ ಯಾವತ್ತೂ ಜೀವರಕ್ಕಿಂತ ವಿಲಕ್ಷಣನಾಗೇ ಇರ್ತಾನೆ. ಜೀವರ ಆನಂದ ಭಾಳ ಪರಿಮಿತಿ ಉಳ್ಳದ್ದಷ್ಟೇ. ಹೆಚ್ಚು ಆನಂದ ಬಂದರೆ ಇವನು ತಟ್ಕೊಳ್ಳಿಕ್ಕೂ ಆಗೋದಿಲ್ಲ. ಉದಾಹರಣೆಗೊಬ್ಬ ಸಾಮಾನ್ಯ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನಿಗೆ ಇದ್ದಕ್ಕಿದ್ದ 1,000 ಕೋಟಿ ರೂಪಾಯಿ ಸಿಕ್ಕಿಬಿಡ್ತು, ಲಾಟ್ರಿ ಸಿಕ್ತು ಅಂತಂದರೆ ಆ ಆನಂದಕ್ಕೆ ಅವನೇನಾಗುತ್ತಾನೆ, ಹಾರ್ಟ್ ಫೇಲ್ ಆಗಿಬಿಡ್ತಾನೆ. ಹಾರ್ಟ್ ಫೇಲ್ ಆಗಿ ಅಲ್ಲೇ ಸತ್ತೋಗ್ಬಿಡ್ತಾನೆ. ಆದ ಕಾರಣ ಜೀವರ ಆನಂದಕ್ಕೆ ಪರಿಮಿತಿ ಇದೆ, ಲಿಮಿಟ್ ಇದೆ. ಆದರೆ ಭಗವಂತ ಇವರಕ್ಕಿಂತ ವಿಲಕ್ಷಣನಾಗಿ, ಯಾಕೆ ಜೀವರು ಪ್ರಕೃತಿ ಸಂಬಂಧಪಟ್ಟವರು, ಪ್ರಾಕೃತರು. ಭಗವಂತ ಪ್ರಕೃತಿ ಸಂಬಂಧವಿಲ್ಲದೆ ಇರುವ ಅಪ್ರಾಕೃತನಾಗಿದ್ದಾನೆ. ಆದ ಕಾರಣ ಜೀವರಕ್ಕಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಭಗವಂತ ಅಂತ ಹೇಳಿ ಅದಕ್ಕೆ ಅವನನ್ನು ಅಮಿತಾಶನಃ ಅಂತ ಕರೀತಾರೆ. ಇನ್ನು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಬೃಹಚ್ಶ್ರುತಿ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಪೂರ್ಣಾನಂದಸ್ಯ ತಸ್ಯೈವ ಮುಕ್ತ ವಿಕ್ಲುಟ್ ಸುಖಾತ್ಮಕಾಃ. ಜೀವಾತ್ಮರು ಮುಕ್ತರಾದ ಮೇಲೆ ಭಗವಂತನ ಆನಂದದ ಪ್ರತಿಬಿಂಬವನ್ನಷ್ಟೇ ಅನುಭವಿಸುತ್ತಾರೆ ಹೊರತು, ಅಂದರೆ ಏನು, ಜೀವರು ಭಗವಂತನ ಪ್ರತಿಬಿಂಬರು. ಆ ಜೀವರು ಮುಕ್ತರಾದ ಮೇಲೂ ಕೂಡ ಆ ಭಗವಂತನದ ಆನಂದದ ಪ್ರತಿಬಿಂಬವಷ್ಟೇ ಅನುಭವಿಸ್ತಾ ಇರ್ತಾರೆ. ಆದರೆ ಜೀವಾತ್ಮರಕ್ಕಿಂತ ಪೂರ್ಣಾನಂದವನ್ನು ಅನುಭವಿಸೋ ಭಗವಂತನು ಮಾತ್ರ ಅತ್ಯಂತ ವಿಲಕ್ಷಣನಾಗಿದ್ದಾನೆ. ಹೌದು, ನಿನ್ನೆನ ಮೊನ್ನೆ ನಾನು ಹೇಳಿದ್ದೆ, ನಾವು ಕನ್ನಡಿ ಮುಂದೆ ನಿಂತಾಗ ನಾವು ಬಿಂಬ, ನಮ್ಮ ಪ್ರತಿರೂಪ ಕನ್ನಡಿಯಲ್ಲಿ ಪ್ರತಿಬಿಂಬ. ನಮ್ಮಂತೆ ಪ್ರತಿಬಿಂಬ ಇರುತ್ತೆ, ನಾವೇನು ಮಾಡಿದರೆ ಅದು ಮಾಡುತ್ತೆ. ಆದರೆ ಆ ಪ್ರತಿಬಿಂಬ ಸ್ವತಂತ್ರವಾಗಿ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಪ್ರತಿಬಿಂಬಕ್ಕೆ ಕನ್ನಡಿಯಲ್ಲಿ ಇತಿಮಿತಿಗಳಿದೆ. ಹಾಗೆ ನಾವು ಭಗವಂತನ ಪ್ರತಿಬಿಂಬರಾದಾಗ, ಭಗವಂತನ ಪ್ರತಿಬಿಂಬರಾದ ನಾವು ಆ ಪ್ರತಿಬಿಂಬ ಎಷ್ಟು ಆನಂದವನ್ನು ಅನುಭವಿಸಬೇಕೋ ಅಷ್ಟೇ ಆನಂದವನ್ನು ಅನುಭವಿಸುತ್ತಾನೆ ಹೊರತು ಭಗವಂತನ ಜೊತೆಗೆ ಸಮಾನವಾಗಿ ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಭಗವಂತ ಹಾಗಲ್ಲ, ಅವನು ಪೂರ್ಣ ಆನಂದವನ್ನು ಅನುಭವಿಸುತ್ತಾ ಇರ್ತಾನೆ. ಜೀವರಕ್ಕಿಂತ ಅತ್ಯಂತ ವಿಲಕ್ಷಣನಾಗಿರ್ತಾನೆ. ಇದೇ ಜೀವ ಈಶ ಭೇದ. ಇಲ್ಲಿ ನಮಗೆ ಏನು ನಮ್ಮ ಮಧ್ವ ಸಿದ್ಧಾಂತದಲ್ಲಿ ನವರತ್ನಗಳು ಅಂತ ವ್ಯಾಸರಾಜರು ಹೇಳಿದ್ದಾರೆ, ಹರಿಸರ್ವೋತ್ತಮ ಮತ್ತು ಪಂಚಭೇದಗಳೇನಿದೆ, ತಾರತಮ್ಯ, ಪಂಚಭೇದ, ಇವೆಲ್ಲವೂ ಏನಿದೆ, ಇದರಲ್ಲಿ ಜೀವ ಈಶ ಭೇದ ಇರೋದು 3 ಎಂಟಿಟೀಸು. ಒಂದು ಜೀವ, ಜಡ, ಭಗವಂತ. 3ರ ಮಧ್ಯೆ 5 ಭೇದಗಳಿದೆ. ಇರೋದು 3 ಎಂಟಿಟೀಸು, ಇರೋದು 5 ಭೇದಗಳು. ಯಾವುದು? ಜೀವ ಜೀವ ಭೇದ, ಜೀವ ಈಶ ಭೇದ, ಜಡ ಜಡ ಭೇದ, ಈಶ ಜಡ ಭೇದ,
ಜೀವ ಜಡ ಭೇದ, ಹೀಗೆ ರೀತಿಯಾಗಿ 5 ಭೇದಗಳಿದೆ. ಇಲ್ಲಿ ಈ ರೀತಿಯಾಗಿ ಹೇಳೋದರಿಂದ ಜೀವನಿಗೂ ಈಶನಿಗೂ ಭೇದವಿದೆ. ಜೀವ ಈಶರೆಂದೆಂದಿಗೂ ಒಂದಾಗುವುದಿಲ್ಲ. ಎರಡು ಒಂದಾಗದು ಎಂದಿಗೂ ರಂಗ ಅಂತೇಳಿ ದಾಸರು ಹೇಳ್ತಾರೆ. ಜೀವ ಈಶ್ವರ ಐಕ್ಯತೆ ಇಲ್ಲ ಅಂತೇಳಿ ಇದರಿಂದ ನಮಗೆ ತಿಳಿಸ್ತಾ ಇದ್ದಾರೆ. ಇನ್ನು ಬ್ರಹ್ಮ ಬಹ್ವಾಶಾವತೋ ಜೀವಾನ್ ನಯತಿ ಇತಿ ಅಮಿತಾಶನಃ. ಅಮಿತಾಃ ಆಶಾಃ ಯೇಷಾಂ ತೇ ಅಮಿತಾಶಾಃ ಜೀವಾತ್ಮಾನಃ ತಾನ್ ನಯತಿ ಪ್ರೇರಯತಿ ಇತಿ ಅಮಿತಾಶನಃ. ಅಮಿತವಾದ ಅಮಿತಾಃ ಆಶಾಃ ಯೇಷಾಂ ತೇ ಅಮಿತಾಶಾಃ ಜೀವಾತ್ಮಾನಃ. ಆಶೆಗಳು ನಮ್ಮೆಲ್ಲರಿಗೂ, ಜೀವನೆಲ್ಲರಿಗೂ ಆಶೆಗಳಿದ್ದೇ ಇದೆ. ಆಶೆ ಇಲ್ಲದೇ ಇದ್ದರೆ ಮನುಷ್ಯ ಜೀವನ ಮಾಡುವುದಕ್ಕೆ ಸಾಧ್ಯವಾಗೋದಿಲ್ಲ. ಆಶೆಯೇ ನಮ್ಮ ಒಂದು ಉಸಿರು. ಉಸಿರಾಡುವುದಕ್ಕೆ ಆಶೆ ಬೇಕು, ಆಶೆಯೇ ಉಸಿರಾಗಬಾರದು. ಆದರೆ ಜೀವರ ಹಾಗಲ್ಲ, ಅಮಿತವಾದ ಆಶೆಗಳು, ಒಂದಲ್ಲ ಎರಡಲ್ಲ, ಆಶೆಗಳಿಗೆ ಮಿತಿಯೇ ಇಲ್ಲ. ಅಂತಹ ಅಮಿತವಾದ ಆಶೆಗಳುಳ್ಳ ಜೀವರನ್ನು ಅದನ್ನೇ ಹೇಳ್ತಾ, ಅಮಿತವಾದ ಆಶೆಗಳು ಉಳ್ಳವರಾದ ಕಾರಣ ಅಮಿತಾಶಾಗ ಯಾರು ಜೀವಾತ್ಮರು, ತಾನ್ ಅವರನ್ನು ನಯತಿ ಪ್ರೇರಯತಿ ಪ್ರೇರಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಅಮಿತಾಶನಃ ಅಂತ ಹೆಸರು. ನಮಗೆ ಎಷ್ಟು ಆಸೆ, ಇಷ್ಟು ಕೊಟ್ಟರೆ ಮತ್ತಿಷ್ಟು ಬೇಕೆಂಬುವ ಆಸೆ. ಯಾರಾದರೂ ಜೀವನದಲ್ಲಿ ನನಗಿನ್ನ ಸಾಕು, ಭಗವಂತ ಕೊಟ್ಟಿದ್ದು ನನಗಿನ್ನೇನೂ ಬೇಡ ಅಂತ ಇಷ್ಟರವರೆಗೂ ಯಾವ ಜೀವನೂ ಮನಸ್ಫೂರ್ತಿಯಾಗಿ ಹೇಳೋದೇ ಇಲ್ಲ. ಏನೋ ಸಮಯ ಸಂದರ್ಭ ಪರಿಸ್ಥಿತಿಗಳ ಪ್ರಭಾವದಿಂದ ಸಾಕು ಬೇಕು ಅಂತ ಹೇಳ್ತಾನೆ ಹೊರತು ತೃಪ್ತಿಯಾಗಿ ನನಗೆ ಭಗವಂತ ಕೊಟ್ಟಿದ್ದಾನೆ ಸಾಕು, ನನಗಿನ್ನೇನೂ ಬೇಡ ಅಂತ ಹೇಳಿ ಯಾರೂ ಹೇಳೋದೇ ಇಲ್ಲ. ಜೀವರಿಗೆ ಬೇಕು, ಎಷ್ಟಿದ್ರೂ ಇಷ್ಟು ಇನ್ನೂ ಬೇಕು ಅಂಥೇಳಿ ಪ್ರತಿಯೊಂದನ್ನು ತಮಗೆ ಬೇಕಾಗಿರುವುದಕ್ಕಿಂತ ಹೆಚ್ಚಾಗಿ ಆಸೆ ಪಡ್ತಾನೆ. ಎಲ್ಲವೂ ತನಗೇ ಬೇಕು, ಎಲ್ಲವೂ ತಾನೇ ಇಟ್ಕೋಬೇಕು. ನಮಗೆ ಮನೆಯಲ್ಲಿ ಇದು ದೃಷ್ಟಾಂತ ಅಷ್ಟೇ, ಎಲ್ಲರೂ ಇದನ್ನು ಮಾಡ್ತೇವೆ. ನಮ್ಮ ಮನೆಯಲ್ಲಿ ತಿಂಗಳಿಗೆ ನಮಗೆ ಎಷ್ಟಕ್ಕಿ ಬೇಕಾಗುತ್ತೆ, ಇರೋ 2, 3, 4 ಜನಕ್ಕೆ ಒಂದು 25 kgನೋ ಏನೋ ಬೇಕಾಗುತ್ತೆ. ಆದರೆ ನಾವೇನು ಮಾಡ್ತೇವೆ, ವರ್ಷಕ್ಕೆ ಬೇಕಾದಷ್ಟು 10 ಮೂಟೆ ಅಕ್ಕಿ ತಂದಿಟ್ಕೊಂಡ್ಬಿಡ್ತೇವೆ. ಅದಕ್ಕಿಂತತ್ತೆ ಕೆಲವು ದಿನ ಆದಮೇಲೆ ಹುಳ ಬಿದ್ದು ಹಾಳಾಗೋಗುತ್ತೆ. ಹಾಗೆ ನಮ್ಮ ಇರಲಿಕ್ಕೆ ಮನೆಗೆ ಒಂದು 100x100, 100x200, 200x200 ಒಂದು ಮನೆ ಸಾಕು. ಆದರೆ ದೊಡ್ಡ ಮನೆ ಕಟ್ಕೊಳ್ತೇವೆ, 10 ರೂಮುಗಳು ಇಟ್ಕೊಳ್ತೇವೆ, ಏನು ಪ್ರಯೋಜನ? ಅದಕ್ಕೆ ನಮಗೆ ಇಷ್ಟ ಮುಂಚೆ ಕೂಡ ಒಂದು ಇತಿಹಾಸ ಹೇಳಿದ್ದೆ. ನಮ್ಮ ಸ್ವಾಮಿಗಳು ವಿದ್ಯಾಸಾಗರ ಮಾಧವ ತೀರ್ಥರು ಕನ್ನಡದಲ್ಲಿ ಒಂದು ಕನ್ನಡಪ್ರಭಕ್ಕೆ ಧರ್ಮಜ್ಯೋತಿ ಅಂಕಣಕ್ಕೆ ಆರ್ಟಿಕಲ್ಸ್ ಬರೀತಾ, ನಾನೇ ಇಲ್ಲದೇ ಇದ್ದರೆ ಏನಿದ್ದು ಏನು ಪ್ರಯೋಜನ, ತಾನುಣ್ಣದ ದ್ರವ್ಯ ಆಳುದ್ದ ಇದ್ದರೇನು ಅಂತ ಪುರಂದರದಾಸರ ಮಾತಿಗೆ ಒಂದು ಸಣ್ಣ ಕಥೆಯನ್ನು ಬರೆದಿದ್ದರು. ಒಂದು ಇಷ್ಟ ಮುಂಚೆನೇ ಹೇಳಿದ್ದೆ, ಜೀವರು ಎಷ್ಟು ಅಮಿತವಾದ ಆಸೆ ಉಳ್ಳವರು ಎಂಬುದಕ್ಕೆ ಅದು ದೃಷ್ಟಾಂತ. ಒಬ್ಬ ಜಮೀನ್ದಾರ್ ಹೇಳ್ದ, ಸೂರ್ಯೋದಯದಿಂದ ಸೂರ್ಯಾಸ್ತಮಯವರೆಗೂ, ಇದು ಸ್ವಾಮಿಗಳು ಬರೆದಿದ್ದೇ ಇದು, ನಾನೇ ಇಲ್ಲದೇ ಇದ್ದ ಮೇಲೆ ಇನ್ನೇನಿದ್ದರೆ ಏನು ಅಂತ ಪ್ರಕಟ ಮಾಡಿದ. ಸೂರ್ಯೋದಯದಿಂದ ಸೂರ್ಯಾಸ್ತಮಯವರೆಗೂ ಯಾರ್ಯಾರು ಎಷ್ಟೆಷ್ಟು ದೂರ ಓಡ್ತಾರೋ ಅಷ್ಟಷ್ಟು ದೂರದ ಭೂಮಿಯನ್ನೆಲ್ಲ ನಾನು ಅವರಿಗೆ ಕೊಟ್ಬಿಡ್ತೇನೆ ಅಂತೇಳಿ. ಸರಿ, ಎಲ್ಲರೂ ಎದ್ದರು, ಬೆಳಿಗ್ಗೆದ್ದು ರೆಡಿಯಾಗಿದ್ದರು, ಸೂರ್ಯೋದಯವಾಯಿತು. ಒಬ್ಬರೊಬ್ಬರು 1 ಕಿಲೋಮೀಟ್ರು 2 ಕಿಲೋಮೀಟ್ರು ಓಡಿದರು. ಅಷ್ಟಷ್ಟು ಜಾಗವನ್ನು ಅವರು ಸ್ವಾಧೀನ ಮಾಡಿಕೊಂಡ್ರು, ಜಮೀನ್ದಾರಿಂದ ಪಡೆದರು. ಆದರೆ ಒಬ್ಬನು ಎಲ್ಲರಕ್ಕಿಂತ ಹೆಚ್ಚು ಭೂಮಿಯನ್ನು ಪಡೆಯಬೇಕು ಅಂತ ಓಡಿದ, ಸೂರ್ಯೋದಯದಿಂದ ಸೂರ್ಯಾಸ್ತಮಯದವರೆಗೂ ಓಡಿದ. ಎಲ್ಲರಕ್ಕಿಂತ ಒಂದು 100 ಕಿಲೋಮೀಟ್ರ್ ಏನೋ ದಂಡಿ ಭೂಮಿಯನ್ನು ಹೊಂದಿದ. ಅಸ್ತಮಯ ಆಯಿತು,
ಓಡಿ ಓಡಿ ಸಾಕಾಗೋಗ್ಬಿಟ್ಟು ಅವನು ಕೂಡ ಅಸ್ತಮಯ ಆಗಿಬಿಟ್ಟ. ಸೂರ್ಯಾಸ್ತಮಯದ ಜೊತೆಗೆ ಅವನು ಅಸ್ತಮಯ ಆಗಿ ಉಸಿರು ಕಟ್ಟು ನಿಂತೋದ ಶ್ರಮ. ಆಮೇಲೆ ಏನಾಯಿತು, ಕೊನೆಗೆ ಅವನಿಗೆ ಎಲ್ಲರಕ್ಕಿಂತ ಹೆಚ್ಚನ್ನು ಸಂಪಾದನೆ ಮಾಡಿದ. ಆದರೆ ಆಮೇಲೆ ಅವನೇ ಇಲ್ಲ, ಅವನೇ ಹೊಟ್ಟೋದ. ಕೊನೆಗೆ ಉಳಿದಿದ್ದಷ್ಟು 6/3 ಅಷ್ಟು ಮಾತ್ರ ಜಾಗ ಉಳಿತು. ಆದರೆ ಅದೇ ಅಮಿತಾಶೆ, ಎಷ್ಟಿದ್ದರೂ ಇನ್ನಿಷ್ಟು ಬೇಕು 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 ಅಂತೇಳಿ ಅದರಿಂದಲೇ ಎಲ್ಲಿ ನೋಡಿದರೂ ಭೂಕಬ್ಜಗಳು, ಅದು ಇದ್ದು ಸ್ಕ್ಯಾಮುಗಳು, ಲಕ್ಷಾಂತರ ಕೋಟಿಗಳ ಸ್ಕ್ಯಾಮುಗಳು ಯಾಕಾಗ್ತಾಯಿದೆ ಅಂದರೆ ಜೀವರು ಅಮಿತವಾದ ಆಸೆ ಉಳ್ಳವರು. ಅಂತಹ ಅಮಿತವಾದ ಆಸೆಗಳುಳ್ಳ ಜೀವರನ್ನು ಪ್ರೇರಿಸುವವನು ಇವನು ಪ್ರೇರಣೆ ಮಾಡ್ತಾನೆ. ಆದ ಕಾರಣ ಅಮಿತಾಶನಃ. ಯಾಕೆ ಪ್ರೇರಣೆ ಮಾಡಬೇಕು? ಭಗವಂತ ಅಷ್ಟು ಆಸೆ ಪಡು, ಅಷ್ಟು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡು ಅಂತ ಹೇಳಿದರೆ, ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು, ತ್ರಿವಿಧ ಜೀವರಾಶಿಗಳು ಅವರವರ ಸ್ವಭಾವ ಗುಣಕ್ಕೆ ಅನುಗುಣವಾಗಿ ಅವರವರ ಅನಾದಿ ಕರ್ಮಾನುಸಾರವಾಗಿ ಭಗವಂತ ಪ್ರೇರಣೆ ಮಾಡಿ ಈ ರೀತಿಯಾಗಿ ಆಸೆಪಟ್ಟು ಸಂಪಾದನೆ ಮಾಡಲಿಕ್ಕೆ ಹೋಗಿ ಸಂಪಾದನೆ ಮಾಡಿ ಆ ಸಂಪಾದನೆಯ ಪ್ರಯತ್ನದಲ್ಲಿ ಕೊನೆಗೆ ಪ್ರಾಣವನ್ನೇ ಕಳುಕೊಳ್ಳುವಂತೆ ಈ ರೀತಿಯಾಗಿ ಇದು ಭಗವಂತನ ತಪ್ಪಲ್ಲ, ಜೀವರ ಸ್ವಭಾವ ಗುಣ ಅವರ ಬುದ್ಧಿ ಕರ್ಮಾನುಸಾರಿಣಿ ಅಂಥೇಳಿ ಭಗವಂತ ಮಾಡ್ತಾನೆ ಅಂತ ಹೇಳ್ತಾ ಈ ರೀತಿಯಾಗಿ ಅಮಿತವಾದ ಆಸೆಗಳುಳ್ಳ ಜೀವರನ್ನು ಪ್ರೇರಿಸುವವನು. ಆದ ಕಾರಣ ಅಮಿತಾಶನಃ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಅಪರಿಮಿತನಾದವನು, ಸಮೀಚೀನ ಸುಖವುಳ್ಳವನು, ಎಲ್ಲರನ್ನೂ ಪ್ರೇರಿಸುವವನು ಮೊದಲಾದಂತಹ ಇನ್ನು ಅನೇಕ ವಿಷಯಗಳು ಹೇಳ್ತಾರೆ. ಅವುಗಳನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.